ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕಿಡ್ಡಿ ಮಯನ್ಶಿ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಔಷಧೀಯ ಗುಣವಿರುವಂತಹ ಒಂದು ಆಹಾರವನ್ನು ಅಂದರೆ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಬೇರೆ ಏನೂ ಅಲ್ಲ, ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಅಲ್ಲಿ ಕಾಣಸಿಗುವಂತಹ ಕೆಸುವಿನ ಎಲೆಯ ಪತ್ರೊಡೆ. ಕೆಸುವಿನ ಎಲೆಯಲ್ಲಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು. ಯಾಕಂದರೆ ಇದು ನಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚಿಸುತ್ತೆ, ಅಷ್ಟೇ ಅಲ್ಲದೆ ಪೋಷಕಾಂಶಗಳನ್ನು ಕೂಡ ಕೊಡುತ್ತೆ. ಮಳೆಗಾಲದಲ್ಲಿ ನಮ್ಮ ದೇಹನ ಬೆಚ್ಚಗಿಡೋಕ್ಕೆ ನಾವು ಇಂತಹ ಉಷ್ಣಾಂಶವಿರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು. ಹಾಗೆಯೇ ನಾನು ಆವಾಗಲೇ ಹೇಳಿದೆ ಪತ್ರೊಡೆನ ಔಷಧೀಯ ಗುಣವಿರುವಂಥ ಆಹಾರ ಅಂತ. ಯಾಕಂದರೆ ಅದರಲ್ಲಿ ಪೋಷಕಾಂಶಗಳು ತುಂಬಾ ಇದೆ. ನಮ್ಮ ದೇಹಕ್ಕೆ ಬೇಕಾಗುವಂಥ ವಿಟಮಿನ್ ಎ, ಸಿ, ಬಿ, ಅಷ್ಟೇ ಅಲ್ಲದೆ ಕಬ್ಬಿಣದ ಅಂಶ ಕೂಡ ಇದರಲ್ಲಿದೆ. ಸೊ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬಾ ಉತ್ತಮ. ಅಷ್ಟೇ ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಓಕೆ, ನಾವೀಗ ಪತ್ರೊಡೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 2.5 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಹಾಗೂ 1.5 ಕಪ್ ಆಗುವಷ್ಟು ಕುಚ್ಚಲಿಕ್ಕೆ ಅಕ್ಕಿನ ತೊಗೊಂಡಿದ್ದೇನೆ. ಅದರ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 to 6 hours ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಒಂದು 15ರಿಂದ 20ರಷ್ಟು ಕೆಸುವಿನ ಎಲೆಯನ್ನು ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದರ ಮೇಲೆ ಒಂದರಂತೆ ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಅಮ್ಮ ಹೇಗೆ ನೀಟಾಗಿ ಒರೆಸ್ಕೊಳ್ತಾ ಇದ್ದಾರೆ ಎಲೆಗಳನ್ನ ಅಂತ. ಒಂದೊಂದೇ ಎಲೆಗಳನ್ನ ಒರೆಸಿ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಒಂದರ ಮೇಲೆ ಒಂದು ಎಲೆಗಳನ್ನ ಇಡ್ತಾ ಇದ್ದಾರೆ. ಎಲ್ಲ ಎಲೆಗಳನ್ನ ನೀಟಾಗಿ ಒರೆಸ್ಕೊಂಡು 2 ಸೆಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಎಲೆಗಳನ್ನ ಕ್ಲೀನ್ ಮಾಡಿದ ನಂತರ ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ರೋಲ್ ಮಾಡಿ ನಡುವೆ ಒಂದು ಕಟ್ ಮಾಡ್ತಾಯಿದ್ದಾರೆ. ಸೊ 2 ಪೀಸ್ ಆಗುತ್ತೆ. ಆಮೇಲೆ ಆ 2 ಪೀಸ್ನ ಇಟ್ಕೊಂಡು ಎಲೆಗಳನ್ನ ಸಣ್ಣದಾಗಿ ಕತ್ತರಿಸ್ತಾ ಇದ್ದಾರೆ. ಈ ಪತ್ರೊಡೆ ಮಾಡಲಿಕ್ಕೆ ನೀವು ಎಲೆಗಳನ್ನ ಎಷ್ಟು ಸಣ್ಣದಾಗಿ ಕತ್ತರಿಸ್ತೀರಾ ಅಷ್ಟು ಒಳ್ಳೆಯದು. ತುಂಬ ದೊಡ್ಡದು ದಪ್ಪ ಥರ ಇದ್ದರೆ ಅಷ್ಟು ತಿನ್ನುವಾಗಲೇ ನಿಮಗೆ ಎಲೆ ಎಲ್ಲ ಬಾಯಿಗೆ ಸಿಗುತ್ತೆ. ನೀವು ಈ ಥರ ಸಣ್ಣದಾಗಿ ಕತ್ತರಿಸಿದರೆ ಅದು ನಾವು ತಿನ್ನುವಾಗ ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಎಲೆ ತಿಂತಾ ಇದ್ದೇವೆ ಅಂತ. ಜಾಸ್ತಿ ಎಲೆ ಇದ್ದರೆ ನಾವು ಅದನ್ನು ಒಂದೇ ಸಲ ಕಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಮ್ಮ ಇಲ್ಲಿ ಅಂದರೆ ಒಂದು ಸ್ವಲ್ಪ ಎಲೆ ತೊಗೊಂಡು ಅದನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇವಾಗ ಇನ್ನೊಂದು ಸೆಟ್ ಏನಿದೆ ಅದನ್ನು ತೊಗೊಂಡು ಸಣ್ಣ ಎಲೆಗಳನ್ನ ಸಣ್ಣದಾಗಿ ಕತ್ತರಿಸ್ತಾ ಇದ್ದಾರೆ. ಓಕೆ, ಇವಾಗ ಅಕ್ಕಿನ ನೆನೆಸಿಟ್ಟು ಒಂದು 6 hours ಆಗ್ತಾ ಬಂತು. ಇವಾಗ ಗ್ರೈಂಡ್ ಮಾಡಬೇಕು. ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಕುಚಲಕ್ಕಿ ಅಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ. ಅಕ್ಕಿ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಗೂ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅಕ್ಕಿನ ಗ್ರೈಂಡ್ ಮಾಡಬೇಕಾದ್ರೆ ರುಬ್ಕೋಬೇಕಾದ್ರೆ ಜಾಸ್ತಿ ಗಟ್ಟಿಯಾಗಿ ರುಬ್ಕೋಬೇಡಿ, ಸ್ವಲ್ಪ ನೀರಾಗಿ ಇಟ್ಕೊಳ್ಳಿ. ಯಾಕಂದರೆ ನಾವು ಈ ಅಕ್ಕಿ ಹಿಟ್ಟಿಗೆ ನಾವು ಕೆಸುವಿನ ಎಲೆ ಏನು ಕತ್ತರಿಸಿಟ್ಕೊಂಡಿದ್ದೇವಲ್ಲ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆವಾಗ ನಾವು ಗಟ್ಟಿಯಾಗಿ ರುಬ್ಕೊಂಡಿದ್ದರೆ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ ಎಲೆ ಹಾಕುವಾಗ. ಸೊ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಅಕ್ಕಿನ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇವೆ. ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಎಲೆ ಏನು ಕತ್ತರಿಸಿಟ್ಕೊಂಡಿದ್ದೇವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನ ಜೊತೆ ಈ ಕೆಸುವಿನ ಎಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದು ನೀವು ನೋಡ್ತಾ ಇರ್ಬೋದು ಅಮ್ಮ ಹೇಗೆ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ಅಂತ. ಮತ್ತು ಏನಂದರೆ ಇನ್ನೊಂದು ವಿಷಯ ಏನು ನೆನ್ಪಿಟ್ಕೋಬೇಕಂದ್ರೆ ಜಾಸ್ತಿ ಕೆಸುವಿನ ಎಲೆ ಜಾಸ್ತಿ ಆಯಿತು ಅಕ್ಕಿ ಹಿಟ್ಟಿನ ಜೊತೆ ಅಂದರೆ ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಮುಂದೆನೂ ಹಾಕ್ತಾ ತುಂಬ ಸುರಿಬೇಕಾಗಿಲ್ಲ. ಎಷ್ಟು ಕಟ್ ಮಾಡ್ಕೊಂಡಿದ್ದೇವೆ ಅದೆಲ್ಲನೂ ಹಾಕಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅಮ್ಮ ಇಲ್ಲಿ ತೋರಿಸ್ತಾರೆ ಎಷ್ಟು ಬೇಕು ಅಂತ. ಸೊ ಅಷ್ಟು ಹಾಕಬೇಕು. ಹಾಗೂ ಇನ್ನೊಂದು ನೆನಪಿಟ್ಕೋಬೇಕು, ಎಲೆ ಏನಾದರೂ ಕಮ್ಮಿ ಆಯಿತು, ಅಕ್ಕಿ ಹಿಟ್ಟು ಜಾಸ್ತಿ ಇದೆ ಎಲೆ ಕಮ್ಮಿ ಆಯಿತು ಅಂದರೂ ಕೂಡ ಪತ್ರೊಡೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಎಲೆ ಮತ್ತು ಅಕ್ಕಿ ಹಿಟ್ಟಿನ ಪ್ರಮಾಣ ಸಮವಾಗಿರಬೇಕು.
ಹಾಗೆಯೇ ಇನ್ನೊಂದು ಏನಂದರೆ ನಾವು ಆವಾಗ ಅಕ್ಕಿನ ರುಬ್ಕೊಳ್ಳುವಾಗ ತುಂಬ ನೀರು ಮಾಡಿ ರುಬ್ಕೊಂಡಿದ್ವಿ. ಬಟ್ ಇವಾಗ ಎಲೆ ಹಾಕಿದ್ಮೇಲೆ ಎಲೆಯನ್ನು ಮಿಕ್ಸ್ ಮಾಡಿದ್ಮೇಲೆ ಅದು ಅಕ್ಕಿ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ನೋಡಿ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು ಅಂದರೆ, ಇವಾಗ ನಾವು ಅಕ್ಕಿ ಹಿಟ್ಟು ಮತ್ತು ಎಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ನಾವೀಗ ಸ್ಟೀಮಲ್ಲಿ ಬೇಯಿಸಬೇಕು. ಅದನ್ನು ಹೇಗೆ ಮಾಡೋದು ಅಂದರೆ, ಒಂದು ತೇಗದ ಎಲೆ ತೊಗೊಂಡು ಅದರಲ್ಲಿ ಹಿಟ್ಟು ಹಾಕಿ ಅದನ್ನು ಮಡಿಚಿ ಸ್ಟೀಮಲ್ಲಿ ಇಡಬೇಕು. ಓಕೆನಾ? ನಿಮ್ಮ ಹತ್ರ ಏನಾದರೂ ತೇಗದ ಎಲೆ ಇಲ್ಲ ಅಂದರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಏನು ಮಾಡಿದ್ದೇನೆ ಅಂದರೆ, ಆಲ್ರೆಡಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಆಗಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಓಕೆನಾ? ನೀರು ಬಿಸಿ ಆಗ್ತಾ ಇದೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಈ ತೇಗದ ಎಲೆಯಲ್ಲಿ ನಾವು ಮಡಚಿಟ್ಟಿದ್ದಂಥ ಹಿಟ್ಟಿದೆ ಅಲ್ವಾ, ಅದನ್ನು ಆ ಪಾತ್ರೆಯೊಳಗೆ, ಇಡ್ಲಿ ಪಾತ್ರೆಯೊಳಗೆ ಹಾಕಿ ಬೇಯಲಿಕ್ಕೆ ಇಡಬೇಕು. ನೋಡಿ ನಮ್ಮ ಮಯಾನ್ಷಿ ಹೇಗೆ ಹೆಲ್ಪ್ ಮಾಡ್ತಿದ್ದಾಳೆ ಅವಳ ಅಜ್ಜಿಗೆ ಪತ್ರೊಡೆ ಮಾಡಲಿಕ್ಕೆ ಅಂತ. ಅವಳು ಏನು ಮಾಡ್ತಿದ್ದಾಳೆ ಅಂದರೆ, ಹಸಿ ಹಿಟ್ಟಿದೆ ಅಲ್ವಾ, ಅದನ್ನು ತಿಂತಿದ್ದಾಳೆ. ಅವಳಿಗೆ ಭಾಳ ಇಷ್ಟ ಹಸಿ ಹಿಟ್ಟು ತಿನ್ನೋದಂದರೆ. ದೋಸೆ ಮಾಡಿದರೂ ಅದರ ಹಿಟ್ಟನ್ನು ತಿನ್ನಬೇಕು ಅವಳಿಗೆ. ಆ್ಯಕ್ಚುಲಿ ಇದು ಏನು ಗೊತ್ತಾ, ಕೆಸುವಿನ ಎಲೆ ಹಸಿಯಾಗಿ ತಿಂದರೆ ಅದು ಸ್ವಲ್ಪ ಗಂಟಲು ತುರಿಕೆ ಕಾಣಿಸುತ್ತೆ. ಬಟ್ ನನಗೆ ಗೊತ್ತಿಲ್ಲ ಇವಾಗ ಮಯಾನ್ಷಿಗೆ ಇಚ್ಚಿಂಗ್ ಆಗ್ತಾ ಇದೆಯೋ ಇಲ್ವೋ ಅಂತ. ಬಟ್ ಆದರೂ ಕೂಡ ತಿಂತಾ ಇದ್ದಾಳೆ ಅವಳು. ಹೀಗೆ ಎಲ್ಲ ಹಿಟ್ಟನ್ನು ಎಲೆಯಲ್ಲಿ ಮಡಿಚಿಟ್ಟು ಒಂದು 20 ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸಬೇಕು. ಓಕೆ, ನಾವಿವಾಗ ಮಸಾಲಕ್ಕೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಏನೆಲ್ಲ ಬೇಕು ಅಂದರೆ, ಒಂದು ತೆಂಗಿನಕಾಯಿ, ಅಂದರೆ ಒಂದು 2 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಒಂದು 6ರಿಂದ 7ರಷ್ಟು ರೆಡ್ ಚಿಲ್ಲಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೂ ಸ್ವಲ್ಪನೇ ಸ್ವಲ್ಪ ಹುಣಸೆ ಹುಳಿ ಮತ್ತು ಒಂದು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬ ಸಣ್ಣಗೆ ಆಗಬೇಕಾಗಿಲ್ಲ, ತರಿ ಆದರೆ ಸಾಕು. ಓಕೆ, ಇದು ಕೂಡ ಬೆಂದಿದೆ. ಸೊ ಗ್ಯಾಸ್ ಆಫ್ ಮಾಡ್ಕೋಬಹುದು. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು ಏನಂದರೆ, ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೊಂದು 3 to 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಗೂ ಒಂದು 2ರಿಂದ 4ರಷ್ಟು ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಸಾಸಿವೆನ ಹಾಕಿ ಫ್ರೈ ಮಾಡಬೇಕು. ಆ ಸಾಸಿವೆ ಸಿಡಿಯೋ ತನಕ ಫ್ರೈ ಮಾಡಬೇಕು. ಸಾಸಿವೆ ಸಿಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ಅದು ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಇವಾಗ ಉದ್ದಿನ ಬೇಳೆ ಕೂಡ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಏನಂದರೆ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಕರಿಬೇವು ಸೊಪ್ಪು ಕೂಡ ಫ್ರೈ ಆದ ನಂತರ ನಾವು ಕತ್ತರಿಸಿಟ್ಟಂಥ ಆನಿಯನ್, ಒಂದು ಚಿಕ್ಕ ಆನಿಯನ್ ತೊಗೊಂಡಿದ್ದೇನೆ, ಅದನ್ನು ಸಣ್ಣದಾಗಿ ಕತ್ತರಿಸಿಟ್ಟಿದ್ದೇನೆ. ಸೊ ಅದನ್ನು ಹಾಕಿ ಸ್ವಲ್ಪ ರೆಡ್ಡಿಶ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆನಿಯನ್ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ರುಬ್ಬಿಕೊಂಡಿರುವಂತಹ ಮಸಾಲನ ಹಾಕೋಣ. ಮಸಾಲ ಗಟ್ಟಿ ಇದೆ, ಸೊ ಹಾಗಾಗಿ ನೀರು ಬೇಕಾಗುತ್ತೆ. 4ರಿಂದ 5 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ ನಾನು. ನೀವು ಕೂಡ ನೋಡ್ಕೊಂಡು ಹಾಕಿ. ತುಂಬ ಗಟ್ಟಿಯಾಗಿರೋದು ಬೇಡ, ತುಂಬ ತಿಳಿ ಸಾರೂ ಬೇಡ, ಆದಷ್ಟು ತಿಳಿನೇ ಇರಲಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ನಾನಿಲ್ಲಿ. ನೋಡಿ, ಮಸಾಲ ಇಷ್ಟು ತಿಳಿಯಾಗಿದ್ದರೆ ಸಾಕು, ಜಾಸ್ತಿ ದಪ್ಪ ಮಾಡಬೇಡಿ. ಮಸಾಲೆ ಚೆನ್ನಾಗಿ ಕುದಿಬೇಕು ಇವಾಗ. ಸೊ ನಾವು ಮುಚ್ಚಳನ ಮುಚ್ಚಿಡೋಣ. ಇನ್ನೊಂದು ಕಡೆಯಲ್ಲಿ ನಾವು ಬೇಯಿಸಿಟ್ಟಂಥ ಪತ್ರೊಡೆ ಇದೆ ಅಲ್ವಾ, ಅದನ್ನು ಇವಾಗ ಸಣ್ಣದಾಗಿ ಕತ್ತರಿಸಬೇಕು. ಸಣ್ಣದಾಗಿ ಕತ್ತರಿಸೋದು ಬೇಡ, ಸ್ವಲ್ಪ ದೊಡ್ಡದೇ ಇರಲಿ. ಯಾಕಂದರೆ ನಾವು ಮಸಾಲ ಹಾಕಿದ ಮೇಲೆ ಅದು ಏನಾಗುತ್ತಂದರೆ, ಮಸಾಲ ಹೀರ್ಕೊಳ್ಳುತ್ತಲ್ಲ, ಆವಾಗ ಈ ಪೀಸ್ ಮಸಾಲನ ಹೀರ್ಕೊಂಡು ಮೃದುವಾಗಿರುತ್ತೆ. ಸೊ ಆವಾಗ ಏನು ಮಾಡುತ್ತಂದರೆ, ನಮಗೆ ತಿನ್ನೋಕ್ಕೆ ಸಿಗೋದಿಲ್ಲ, ಅದು ತುಂಬ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ಟಾಗಿ ಹೋಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದೇ ಪೀಸ್ ಇರಲಿ, ಅದು ಮಸಾಲನ ಹೀರ್ಕೊಂಡ್ರೂ ಕೂಡ ತುಂಬ ಸಾಫ್ಟ್ ಏನು ಮೆದುವಾಗಿರಲ್ಲ. ಪತ್ರೊಡೆ ವಿದೌಟ್ ಮಸಾಲ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ.
ಅದಕ್ಕೆ ಮೈಯಾನ್ಷಿ ತಿಂತಿದ್ದಾಳೆ ಅಮ್ಮ ಕಟ್ ಮಾಡಿ ಇಟ್ಟಿರೋ ಅಂತನ. ಪತ್ರೊಡೆನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಾಯಿತು. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ನಾವು ಗ್ಯಾಸ್ ಮೇಲೆ ಇಟ್ಟಂತಹ ಮಸಾಲ ಕೂಡ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಪತ್ರೊಡೆ ಇದೆಲ್ಲ ಅದನ್ನು ಈ ಮಸಾಲಕ್ಕೆ ಹಾಕಬೇಕು. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದು ಕುದಿ ಬರೋ ತನಕ ಮುಚ್ಚಳವನ್ನು ಮುಚ್ಚಿಡಬೇಕು. ಹೀಗೆ ಎಲ್ಲ ಪೀಸಸ್ಗಳನ್ನು ನಾವು ಮಸಾಲಕ್ಕೆ ಹಾಕಿದ ಮೇಲೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಮಸಾಲ ಪತ್ರೊಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ ಮೇಲೆ ಇವಾಗ ನಾವು ಅದನ್ನು ಕುದಿಲಿಕ್ಕೆ ಬಿಡಬೇಕು. ಸೊ ಮುಚ್ಚಳನ ಮುಚ್ಚಿಡೋಣ. 5 ಮಿನಿಟ್ಸ್ ಆಗ್ತಾ ಬಂತು ನೋಡಿ, ಚೆನ್ನಾಗಿ ಕುದೀತಾ ಇದ್ದೆ ಇವಾಗ. ಸೊ ಇನ್ನು ನಾವು ಗ್ಯಾಸ್ ಆಫ್ ಮಾಡ್ಬೋದು. ನಮ್ಮ ಕೆಸುವಿನ ಪತ್ರೊಡೆ ರೆಡಿಯಾಗಿದೆ. ಇವಾಗ ಸ್ವಲ್ಪ ಹೊತ್ತು ಇಟ್ಟರೆ ಅದು ತುಂಬ ಡ್ರೈ ಆಗುತ್ತೆ. ಸೊ ಈ ಥರ ಡ್ರೈ ಆಗಿದೆ ಇವಾಗ. ತುಂಬ ವಿಧಾನದಲ್ಲಿ ನಾವು ಪತ್ರೊಡೆನ ಮಾಡ್ಬೋದು ಆ್ಯಕ್ಚುಲಿ. ಸೊ ಅದರಲ್ಲಿ ಇದು ಒಂದು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.